ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್ ಅಂತ. ಸೊ ನಾನು ಚಿತ್ರದುರ್ಗದಿಂದ ಬ್ಯಾಂಗ್ಳೂರು ರೀಚ್ ಆದೆ ಬಿಕಾಸ್ ನನಗೆ ಮಂಡೇ ಆಫೀಸ್ ಹೋಗಲೇಬೇಕು ಮ್ಯಾಂಡೇಟರಿ. ಸೊ ಹಾಗಾಗಿ ಬಂದೆ. ಆ್ಯಂಡ್ ಈ ವೀಕ್ August 15th ಇದೆಯಲ್ಲ, ಫ್ರೈಡೇ. ಸೊ ರಜೆ 3 days ರಜೆ ಇದೆ. ಹಾಗಾಗಿ ಮತ್ತೆ ವಾಪಸ್ ಊರಿಗೆ ಹೋಗೋಣ ಅಂತ, ಇಲ್ಲೇನು ಮಾಡೋಕ್ಕಿರಲ್ಲ. ಹಾಗೆ ಧ್ವನಿನ ಅಲ್ಲೇ ಬಿಟ್ಟು ಬಂದೆ ಈ ಸರ್ತಿ, ಮಮ್ಮಿ ಜೊತೆನೇ ಬಿಟ್ಟು ಬಂದೆ. ಬಿಕಾಸ್ ಮಮ್ಮಿ ಕಾಲು ನೋವು ಅಂತೆಲ್ಲ ಹೇಳ್ತಿದ್ರಲ್ಲ, ಇನ್ನೇನು ಟ್ರಾವೆಲ್ ಮಾಡೋದು ಬೇಡ, 2 daysಗೋಸ್ಕರ ಇನ್ನೇನು ಟ್ರಾವೆಲ್ ಮಾಡೋದು ಅಂತ ಧ್ವನಿನ ಮಮ್ಮಿ ಹತ್ರನೇ ಬಿಟ್ಟು ಚಿತ್ರದುರ್ಗದಲ್ಲಿ ಬಂದೆ ಬ್ಯಾಂಗ್ಳೂರಿಗೆ. ಬಂದು ಅಲ್ಲಿ ಊರಲ್ಲಿ ವರಮಹಾಲಕ್ಷ್ಮಿ ಎಲ್ಲ ಸೆಲೆಬ್ರೇಟ್ ಮಾಡಿ ಆಯಿತು. ನಾನಿಲ್ಲಿ ಬ್ಯಾಂಗ್ಳೂರಲ್ಲಿ ನಮ್ಮ ಮನೆಯಲ್ಲಿ ಕಳಸ ಎಲ್ಲ ಇಟ್ಟಿರಲಿಲ್ಲ. ಆ್ಯಂಡ್ ನಾನು ಇಷ್ಟು ತನಕ ವಾರ ಆ ಥರ ಎಲ್ಲ ಏನು ಮಾಡ್ತಿರಲಿಲ್ಲ, ಸುಮ್ಮನೆ ನಾರ್ಮಲ್ ಪೂಜೆ ಮಾಡ್ತಾಯಿದ್ದೆ. ಸೊ ಇವಾಗ ನಂಗೆ ಯಾಕೋ ಮನಸ್ಸಿಗೆ ಬರ್ತಿದೆ ಕಳಸ ಇಡಬೇಕು, ವಾರ ಮಾಡಬೇಕು ಅಂತ. ಸೊ ಯೂಶ್ವಲಿ ಡ್ಯಾಡಿದು ಮನೆ ದೇವರು ನಾನು ಅವತ್ತೇ ಹೇಳಿದಾಗ ಚಿತ್ರಲಿಂಗೇಶ್ವರ. ಸೊ ಅವ್ರ ಮನೇಲಿ ಸೋಮವಾರ ವಾರ ಮಾಡೋದು. ಸೊ ಸೋಮವಾರ ಅಂದರೆ ಎಲ್ಲ ಮನೆ ಕ್ಲೀನ್ ಮಾಡಿಕೊಂಡು, ಅವತ್ತು ನಾನ್ ವೆಜ್ ತಿನ್ನಲ್ಲ, ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೀಪ ಹಚ್ಚೋದು, ತಲೆ ಸ್ನಾನ ಮಾಡಿಕೊಂಡು. ಹಸ್ಬೆಂಡ್ ಮನೆಯಲ್ಲಿ, ಅಪ್ಪು ಮನೆಯಲ್ಲಿ ಮನೆ ದೇವರು ಬಂದು ದೇವಿ, ಭಗವತಿ ದೇವಿ. ಸೊ ಅವರು ಫ್ರೈಡೇ ವಾರ ಮಾಡೋದು. ಫ್ರೈಡೇ ನಾನ್ ವೆಜ್ ಎಲ್ಲ ತಿನ್ನಲ್ಲ. ಸೊ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಫ್ರೈಡೇ ವಾರ ಮಾಡ್ತಾರೆ. ನನಗೆ ಯಾಕೋ ಗುರುವಾರ ಮಾಡಬೇಕು ಅಂತ ಅನ್ನಿಸ್ತಿದೆ. ಯಾಕೆಂದರೆ ರಾಘವೇಂದ್ರ ಸ್ವಾಮಿದು ಗುರುವಾರ ಅಲ್ಲ, ಮತ್ತು ಅಪ್ಪು ಹುಟ್ಟಿದ್ದು ಗುರುವಾರ. ಆಬ್ವಿಯಸ್ಲಿ ನಾವು ಈ ಪೂಜೆ ಪುನಸ್ಕಾರ ಎಲ್ಲ ಮಾಡೋದು ಗಂಡಂದು ಹಾಯೆಸ್ಟ್ ಚೆನ್ನಾಗಿರಲಿ, ಗಂಡನಿಗೆ ಒಳ್ಳೇದಾಗಲಿ, ಮತ್ತು ಧ್ವನಿಗೂ ಮಕ್ಳಿಗೆ ಒಳ್ಳೇದಾಗಲಿ, ಮತ್ತು ನಮ್ಮ ಸುತ್ತಮುತ್ತ ಇರೋರಿಗೆಲ್ಲ ಒಳ್ಳೇದಾಗಲಿ ಅಂತಲ್ಲ. ಸೊ ಹಾಗಾಗಿ ಅಪ್ಪು ಗುರುವಾರ ಹುಟ್ಟಿದ್ದು. ಮತ್ತು ನಂಗೆ ರಾಘವೇಂದ್ರ ಸ್ವಾಮಿ ಅಂದರೆ ಇಷ್ಟ, ಮತ್ತು ಗುರುಗಳ ಆಶೀರ್ವಾದ ತುಂಬ ಬ್ಲೆಸ್ಸಿಂಗ್ಸ್ ಥರ. ಸೊ ಅಂದು ಕೂದಲು ರಾಘವೇಂದ್ರ ಸ್ವಾಮಿಗೆ ಕೊಟ್ಟಿರೋದು 3 ಸರ್ತಿ ಮಂತ್ರಾಲಯದಲ್ಲಿ ನಂದು ಕೂದಲು ತೆಗೆಸಿರೋದು. ಹಾಗಾಗಿ ಸ್ವಲ್ಪ ಏನೋ ಕನೆಕ್ಟೆಡ್ ನನಗೆ ರಾಘವೇಂದ್ರ ಸ್ವಾಮಿ ಅಂತಂದರೆ. ಹಾಗಾಗಿ ಗುರುವಾರ ವಾರ ಮಾಡೋಣ ಅಂತ ನಾನು ಅಂದ್ಕೊಂಡೆ. ಅದು ಆಬ್ವಿಯಸ್ಲಿ ಲಕ್ಷ್ಮೀ ದೇವಿನೂ ಇಷ್ಟ, ಆಂಜನೇಯನೂ ಇಷ್ಟ, ಶಿವ ಪಾರ್ವತಿನೂ ಇಷ್ಟ, ಎಲ್ಲರೂ ಇಷ್ಟ. ಹಾಗೆ ಇನ್ಮೇಲೆ ಸ್ಟಾರ್ಟ್ ಮಾಡಬೇಕು ವಾರ ಅದೆಲ್ಲ ಅಂತ. ಇಷ್ಟು ತನಕ ನಾನು ಏನೂ ಮಾಡ್ತಿರಲಿಲ್ಲ, ಜಸ್ಟ್ ನಾರ್ಮಲ್ ಪೂಜೆ ಮಾಡ್ತಿದ್ದೆ. ಶುಕ್ರವಾರದೊತ್ತು ಶನಿವಾರದೊತ್ತು ಬಿಡೋದೇ ಮಾಡ್ತಿದ್ದೆ. ಇವಾಗಿಂದ ಕಳಸ ಎಲ್ಲ ಇಟ್ಟು ಇನ್ನು ಪ್ರತಿ ವಾರ ಗುರುವಾರ ವಾರ ಮಾಡಬೇಕು. ಬೇಗ ಎದ್ದು ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು, ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ಸೊ ಅದೆಲ್ಲ ಮಾಡಬೇಕು ಅನಿಸ್ತಿದೆ. ಈಗ ಧ್ವನಿ ಹುಟ್ಟಿದ ಮೇಲೆ ನನಗೆ ಮುಂಚೆಲ್ಲ ನಾನು ದೇವ್ರ ನಂಬ್ತಿದ್ದೆ. ಫಸ್ಟೆಲ್ಲ ನಾನು ಆಂಜನೇಯನ್ನೇ, ಫುಲ್ ಆಂಜನೇಯ ಅಂತ ನಂಬ್ತಿದ್ದೆ. ಮತ್ತೆ ನನಗೆ ಏನು ಅರ್ಥ ಆಗಿದ್ದು ಅಂತಂದರೆ, ಲೈಕ್ ಒಂದೊಂದು ದೇವರಿಗೆ ಒಂದೊಂದು ಶಕ್ತಿ ಇದೆ. ಇವಾಗ ನಮಗೆ ಏನಾದರೂ ಹೆದರಿಕೆ ಆಗ್ತಿದೆ, ನಮಗೊಂದು ಶಕ್ತಿ ಬೇಕು, ಭಯ ಹೋಗಿಸ್ಕೊಬೇಕು, ನೆಗೆಟಿವ್ ಎನರ್ಜಿನ ದೂರ ಇಡಬೇಕು ಅಂದರೆ ಆಬ್ವಿಯಸ್ಲಿ ಹನುಮಾನ್ ಚಾಲೀಸ ಇಡಬೇಕು, ಆಂಜನೇಯನ ಕರಿಬೇಕು. ಹಣ ಬೇಕು ಅಂದರೆ ಲಕ್ಷ್ಮೀ ದೇವಿನ ಕರಿಬೇಕು. ಗುರುಗಳದ್ದು ಆಶೀರ್ವಾದ ಬೇಕು, ಗುರುಬಲ ಬೇಕು ಅಂದರೆ ಗುರುಗಳನ್ನ ಕರಿಬೇಕು, ರಾಘವೇಂದ್ರ ಸ್ವಾಮಿನ, ಸಾಯಿಬಾಬಾನ ಯಾರನ್ನಾದ್ರೂ ಕರಿಬೇಕಾಗುತ್ತೆ. ಸೊ ಅದು ನಾನು ಇತ್ತೀಚೆಗೆ ಅರ್ಥ ಮಾಡ್ಕೊಂಡಂಥ ವಿಷಯ. ಸೊ ಹಾಗಾಗಿ ಎಲ್ಲರನ್ನೂ ಕರಿಬೇಕು, ಒಂದೊಂದು ದೇವರಿಗೆ ಒಂದೊಂದು ಶಕ್ತಿ ಇದೆ. ಸೊ ನಮಗೆ ಸಿಚುವೇಶನ್ಸ್ ಪ್ರಕಾರ, ನಮಗೆ ಬರೋ ಪರಿಸ್ಥಿತಿಯ ಪ್ರಕಾರ ಆ ದೇವರನ್ನು ಕರಿಬೇಕಾಗತ್ತೆ. ಸೊ ಈಗ ಗುರುಗಳ ಆಶೀರ್ವಾದ ಬೇಕು, ಲಕ್ಷ್ಮೀ ದೇವಿ ಆಶೀರ್ವಾದ ಬೇಕು. ಆಂಜನೇಯಂದು ಆಬ್ವಿಯಸ್ಲಿ ನನಗೆ ಆಲ್ರೆಡಿ ಇದೆ, ಅದರಲ್ಲಿ ನನಗೆ ಎರಡನೇ ಮಾತಿಲ್ಲ. ರಾಮಂದು ಬೇಕು, ಕೃಷ್ಣಂದು ಬೇಕು, ಎಲ್ಲರದು ಬೇಕು. ಸೊ ಹಾಗಾಗಿ ನಾವು ದೇವ್ರ ಮನೆಯನ್ನೆಲ್ಲ ಸೆಟ್ ಮಾಡ್ತಾಯಿದ್ದೀವಿ. ಇನ್ಮೇಲಿಂದ ಪ್ರಾಪರಾಗಿ ಪೂಜೆ ಎಲ್ಲ ಮಾಡಬೇಕು. ಸಮ್ ಶಿಫ್ಟ್ ಹ್ಯಾಪನ್ ಇನ್ ಮೀ. ಪ್ರಾಬಬ್ಲಿ ಐ ಆಮ್ ವೇರಿಂಗ್ ಕ್ರಿಸ್ಟಲ್ಸ್ ಅಲ್ಲ, ಅದರಿಂದ ನನಗೆ ಈ ಸೀರಿಯಸ್ನೆಸ್ ಬರ್ತಿದೆಯಾ ನಂಗೆ ಗೊತ್ತಿಲ್ಲ. ಐ ವಾಂಟ್ ಟು ಟಾಕ್ ಅಬೌಟ್ ಮೈ ಕ್ರಿಸ್ಟಲ್ಸ್. ನಾನು ಯಾವುದೆಲ್ಲ ಕ್ರಿಸ್ಟಲ್ಸ್ ಹಾಕ್ಕೊಳ್ತಾ ಇದ್ದೀನಿ, ಏನೆಲ್ಲ ಚೇಂಜಸ್ ಆಗಿದೆ ಅಂತ ನಾನು ನೋಟಿಸ್ ಮಾಡ್ತಾ ಇದ್ದೀನಿ. ಅದನ್ನು ಹಾಕ್ಕೊಂಡಾಗಿಂದ ಏನೆಲ್ಲ ಚೇಂಜಸ್ ಶಿಫ್ಟ್ಸ್ ಆಗಿದೆ ಅಂತ. ಸ್ವಲ್ಪ ಟೈಮ್ ಕೊಟ್ಟು ಇನ್ನೂ ಚೆನ್ನಾಗಿ ಡೀಟೇಲ್ಡಾಗಿ ಅದನ್ನು ಅಬ್ಸರ್ವ್ ಮಾಡಿ ನಿಮಗೆ ಹೇಳೋಣ ಅಂತ. ಸುಮ್ಮನೆ ಹೇಳಿಬಿಟ್ಟು ಮತ್ತು ಸುಮ್ಮನೆ ರಾಂಗ್ ಇನ್ಫಾರ್ಮೇಷನ್ ಕೊಡೋದು ಬೇಡ ಅಂತ ಐ ಆಮ್ ಸ್ಟಿಲ್ ಅಬ್ಸರ್ವಿಂಗ್ ಇಟ್. ಸೊ ಹಾಗೆ ನಾನು ಚಿತ್ರದುರ್ಗದಿಂದ ಬರಬೇಕಾದ್ರೆ ಸ್ವಲ್ಪ ಪೂಜೆ ಸಾಮಾನೆಲ್ಲ ತಂದಿದ್ದೆ. ಹಾಗಾಗಿ ಅದನ್ನೆಲ್ಲ ಜೋಡಿಸ್ಕೊಂಡು ಏನೆಲ್ಲ ತಂದಿದ್ದೀನಿ, ಹೇಗೆಲ್ಲ ಜೋಡಿಸ್ಕೊಳ್ತೀವಿ ಅಂತ ಲೆಟ್ ಸ್ಟಾರ್ಟ್ ಇಟ್. ಸೊ ದೇವ್ರ ಐಟಮ್ಸ್ ಎಲ್ಲ ನಾನು ಇಲ್ಲಿ ಜೋಡಿಸ್ಕೊಂಡಿದ್ದೀನಿ, ಏನೇನೆಲ್ಲ ಇಡಬೇಕು ಅಂತ. ಸೊ ಫಸ್ಟ್ ಸ್ಟ್ಯಾಂಡ್, ಈ ಸ್ಟ್ಯಾಂಡ್ ಮೇಲೆ ಕಳಸ ಇಡೋಣ ಅಂತ. ಸೊ ಒಂದು ತಾಮ್ರದ ಪ್ಲೇಟ್ ಮತ್ತು ಚಂಬು, ಇದನ್ನು ಕಳಸಕ್ಕೆ ಇಡಲಿಕ್ಕಿರೋದು ಅಂತ. ಮತ್ತು ಇದು ಕಳಸದ ಸ್ಟ್ಯಾಂಡ್ ಮತ್ತು ಪ್ಲೇಟ್ ಮತ್ತು ಚಂಬು, ಇದು ಹೊಸದು ತಗೊಂಡಿದ್ದೀನಿ. ಮತ್ತು ಅದಕ್ಕೆ ಹಚ್ಚಕ್ಕೆ, ಲಕ್ಷ್ಮೀ ದೇವಿಗೆ ಹಚ್ಚಕ್ಕೆ, ಕಳಸಕ್ಕೆ ಹಚ್ಚಕ್ಕಿರೋ ದೀಪಗಳು, ಮತ್ತೊಂದು ಕಾಮಾಕ್ಷಿ ದೀಪ, ಇದನ್ನು ಹೀಗೆ ಹಚ್ಚೋಣ ಅಂತ ತಗೊಂಡೆ. ಆ್ಯಂಡ್ ದೆನ್ ಪ್ಲೇಟ್ ತಗೊಂಡಿದ್ದೀನಿ. ಸೊ 2 ನೈವೇದ್ಯ ಮಾಡೋಕ್ಕೆ, ಇನ್ನೊಂದು ಹಾಲು, ದೇವರಿಗೆ ಹಾಲು ಇಡೋದಾದರೆ ಹಾಲು, ಮತ್ತು ನೀರಿಡೋಕ್ಕೆ ಮತ್ತೊಂದು ಪ್ಲೇಟ್. ಮತ್ತು ಇದರಲ್ಲೇ ನಮಗೆ ಫ್ರೂಟ್ಸ್ ಎಲ್ಲ ಇಡೋದಾದರೆ ಇಟ್ಕೊಳ್ಬೋದು, ಅಷ್ಟು ಜಾಗ ಇದೆ.
ಸೊ ನೈವೇದ್ಯ ಮಾಡಲಿಕ್ಕಿರೋ ಪ್ಲೇಟ್ ಇದು. ಆ್ಯಂಡ್ ದೆನ್ ಇದು ಬೆಳ್ಳಿದು, ಇದು ಆರ್ತಾಕ್ಷತೆ, ಇದು ತುಪ್ಪದ ದೀಪ ಹಚ್ಚಕ್ಕಿರೋ ದೀಪಗಳು, ಮತ್ತು ಅರ್ಶಿನ ಕುಂಕುಮದ ಬಟ್ಲು, ಮತ್ತು ಇದೊಂದು ಪ್ಲೇಟು. ಸೊ ಇದೊಂದು ಸೆಟ್ ಆಯಿತು. ಮತ್ತು ಹೊಸತ್ತು ಅರ್ಶಿನ ಕುಂಕುಮ ಎಲ್ಲ ತಂದೆ. ಹಳೇದಿದೆ, ಯಾಕೋ ನನಗೆ ಹಳೇದೆಲ್ಲ ತೆಗೆದು ಎಲ್ಲ ಹೊಸತ್ತು ಇಡಬೇಕು ಅಂತ ಬರ್ತಿದೆ ಮನಸ್ಸಿಗೆ, ಹಾಗಾಗಿ ಎಲ್ಲ ಹೊಸತ್ತು ಇಡೋಣ ಅಂತ. ಮತ್ತು ಇದು ಕಳ್ಸಕ್ಕಿಡೋ ಗೆಜ್ಜೆ ವಸ್ತ್ರ, ಮತ್ತು ಗಂಧ ಅರ್ಶಿನ ಕುಂಕುಮ ಹಚ್ಚಕ್ಕೆ, ಮತ್ತು ಕಳ್ಸಕ್ಕಿಡೋದು ಎಲೆ ಆರ್ಡ್ರ್ ಮಾಡಿದ್ದೆ ಬ್ಲಿಂಕಿಟಿಂದ. ಸೊ ಎಲೆ ಬಂದಿದೆ, ಮತ್ತು ನೈವೇದ್ಯಕ್ಕಿಡೋ ಹಣ್ಣು ಮತ್ತು ಹೂಗಳಿದೆ. ಇದು ಒಂದಾಯಿತು. ಮತ್ತು ದೇವ್ರ ಮನೆಗೆ ಸ್ವಲ್ಪ ಈ ಲೈಟ್ ಎಲ್ಲ ಹಾಕಿ ಅರೇಂಜ್ ಮಾಡೋಣ ಅಂತ ಒಂದು ಲೈಟ್ ತರಿಸ್ದೆ, ಲೈಟ್ ಅರೇಂಜ್ ಮಾಡೋಣ ಅಂತ. ಮತ್ತು ಹೊಸತು ಫೋಟೋಸ್ ತಂದಿದೆ, ವೆಂಕಟೇಶ್ವರ ಮತ್ತು ಲಕ್ಷ್ಮಿದು. ಇದನ್ನು ಮಧ್ಯಕ್ಕೆ ಹಾಕಿ ಬಾಕಿ ಇರೋ ಫೋಟೋಸ್ ಸೈಡಿಗೆ ಹಾಕೋಣ ಅಂತ. ಮತ್ತು ಒಂದು ಶಿವ ಪಾರ್ವತಿದು ಫೋಟೋ ತಂದಿದೆ. ಇದನ್ನೆಲ್ಲ ಅಪ್ಪು ಅರೇಂಜ್ ಮಾಡಿಕೊಡ್ತೀನಿ ಅಂತ ಸ್ನಾನಕ್ಕೆ ಹೋಗಿದ್ದಾರೆ. ಸೊ ಅವ್ರು ಬಂದಮೇಲೆ ಎಲ್ಲ ಅರೇಂಜ್ ಮಾಡಬೇಕು. ಇನ್ನು ಇದು ಬಿಟ್ಟು ಸ್ವಲ್ಪ ಜಸ್ಟ್ ಹುಕ್ ತಂದಿದ್ದೀನಿ ವಾಲಿಗೆ ಸ್ಟಿಕ್ ಮಾಡೋಕ್ಕೆ, ಫೋಟೋಸ್ ಹಾಕೋಕ್ಕೆ. ಮತ್ತು ಡಬಲ್ ಸೈಡೆಡ್ ಟೇಪ್ ಇದೆ, ಇನ್ ಕೇಸ್ ಬೇಕಾದರೆ ಯೂಸ್ ಮಾಡೋಣ ಅಂತ. ಸೊ ಇದೆಲ್ಲ ಐಟಮ್ಸನ್ನು ಇನ್ನು ನಾವು ಅರೇಂಜ್ ಮಾಡಬೇಕು ದೇವ್ರ ಮನೆಯಲ್ಲಿ. ದೇವ್ರ ಮನೆ ಕರೆಂಟ್ ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ದು. ಸೊ ಎಲ್ಲ ಹಾಗೆ ಇದನ್ನೆಲ್ಲ ಕ್ಲೀನ್ ಮಾಡಿ ನಾವೇನು ಅಂದ್ಕೊಂಡಿದ್ದೀವಿ ಅಂದರೆ ಮಧ್ಯಕ್ಕೊಂದು ನಮ್ಮದು ಅದು ವೆಂಕಟೇಶ್ವರದ್ದು ಫೋಟೋ ಇದೆಲ್ಲ ಅದನ್ನು ಹಾಕಿ ಚಿಕ್ಕ ಚಿಕ್ಕ ಫೋಟೋಸ್ ಎಲ್ಲ ಸೈಡಿಗೆ ಹಾಕಿ ಮತ್ತು ಸುತ್ತ ಲೈಟ್ ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಹೇಗೆ ಆಗುತ್ತೆ ಅಂತ. ಇದೆಲ್ಲ ಕ್ಲೀನ್ ಮಾಡ್ಕೊಬೇಕು, ಕ್ಲೀನ್ ಮಾಡಿ ಎಲ್ಲ ಸೆಟ್ ಮಾಡಬೇಕು. ಹಾಲು ಕಾಸಕ್ಕೆ ಇಟ್ಟಿದ್ದೆ, ಹಾಲು ಆಗಿದೆಯಾ ನೋಡೋಣ. ಮತ್ತು ತೆಂಗಿನಕಾಯಿ ಆರ್ಡ್ರ್ ಮಾಡಿದ್ದೆ. ಈಗ ತೆಂಗಿನಕಾಯಿಗೆ ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ಇದು ಮಾಡಬೇಕು, ರೆಡಿ ಮಾಡ್ಕೊಬೇಕು. ತೆಂಗಿನಕಾಯಿ ಹಾಲು ಕಾಸಕ್ಕೆ ಇಟ್ಟಿದ್ದೆ, ದೇವ್ರಿಗೆ ಇಡೋಣ ನೈವೇದ್ಯಕ್ಕೆ ಅಂತ. ಹಾಲು ಕಾದಿದೆ. ದಟ್ ಈಸ್ ದ್ಯಾಟ್. ಹೋಗ್ಬಿಟ್ಟಿದೆ ಮನೇಲಿ. ಮತ್ತು ನನಗೆ ನಮ್ಮ ಮನೆಯದು ಗಿಡಗಳೆಲ್ಲ ನೋಡಿ ಫುಲ್ ಖುಷಿಯಾಗೋಯ್ತು, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ತುಳಸಿದೆಲ್ಲ ಕಟ್ ಮಾಡಬೇಕು, ತುಳಸಿ ಬೀಜನೆಲ್ಲ ಕಟ್ ಮಾಡಬೇಕು ಇವತ್ತು ಬಂದು ಸಂಜೆ ಆಫೀಸಿಂದ. ಮತ್ತು ರೋಸ್ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ರೋಸು. ಇನ್ನೂ ತುಂಬ ರೋಸ್ ಪ್ಲ್ಯಾಂಟ್ಸ್ ತೊಗೊಂಡಿದ್ದೀವಿ, ಚಿತ್ರದುರ್ಗದಲ್ಲಿದೆ. ಈ ವೀಕ್ ಹೋದಾಗ ತರಬೇಕು ರೋಸ್ ಪ್ಲ್ಯಾಂಟ್ಸ್ ಎಲ್ಲ. ಮತ್ತು ಇದು ನೋಡಿ ಸ್ಟಾರ್ ಫ್ರೂಟ್ ಎಷ್ಟೊಂದು ಬಿಟ್ಟಿದೆ, ಎಷ್ಟೊಂದು ಸ್ಟಾರ್ ಫ್ರೂಟ್. ನಾವು ಊರಿಗೆ ಹೋಗಿದ್ವಿ, ಇರಲಿಲ್ಲ. ಸೊ ನಾವು ಬರೋ ಅಷ್ಟರಲ್ಲಿ ಇಷ್ಟೊಂದು ಸ್ಟಾರ್ ಫ್ರೂಟ್ ಬಿಟ್ಟಿದೆ. ಇದೆಲ್ಲ ಅದೇ ಸ್ಟಾರ್ ಫ್ರೂಟ್, ಇದೆಲ್ಲ ಸ್ಟಾರ್ ಫ್ರೂಟ್. ಇದನ್ನು ನೋಡ್ಬೇಕು ಹೇಗೆ ಬರ್ತದೆ ಅಂತ. ಫುಲ್ ಸ್ಟಾರ್ ಫ್ರೂಟ್ಸ್ ಬಿಟ್ಟಿದೆ. ಇಲ್ಲೂ ಸಹ ರೋಸ್ಗಳಿದೆ. ಮತ್ತು ಡ್ರ್ಯಾಗನ್ ಫ್ರೂಟ್ ಅಷ್ಟೇ ದೊಡ್ಡದಾಗಿದೆ. ನಾವು ಈ ಡ್ರ್ಯಾಗನ್ ಫ್ರೂಟ್ನ ಚಿಕ್ಕ ಬೀಜ ಹಣ್ಣು ತಂದು ಆ ಬೀಜ ನೆಟ್ಟು ಬೆಳೆಸೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇಷ್ಟು ದೊಡ್ಡದಾಗಿದೆ. ಇದು ನಮ್ಗೆ ಒಳ್ಳೆ ನೆನಪಿರುತ್ತೆ, ಬಿಕಾಸ್ ನಾವೊಂದು ಚಿಕ್ಕ ಬೀಜನ ನೆಟ್ಟು ಇಷ್ಟು ದೊಡ್ಡ ಗಿಡ ಮಾಡುವಾಗ ಕರೆಕ್ಟ್ ನೆನಪಿರುತ್ತೆ. ಎಲ್ಲ ಗಿಡಗಳು ಚೆನ್ನಾಗಿ ಬಂದಿದೆ. ಅಪ್ಪು ಸ್ನಾನ ಮಾಡ್ಕೊಂಡು ಬರೋಷ್ಟೊತ್ತಿಗೆ ನಾನು ಇದೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಎಲ್ಲ ಹೂವೆಲ್ಲ ತೆಗೆದಿಟ್ಟು, ಬಾಳೆಕಂದೆಲ್ಲ ತೆಗೆದಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊತೀನಿ. ಮತ್ತು ಅಪ್ಪ ಬಂದಮೇಲೆ ಸೆಟ್ ಮಾಡೋಣ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ದ ಕ್ಲೀನಿಂಗ್ ನಾವು. ಒಂದು ಬಾಲ್ಕನಿ ಗಿಡಸ್ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ, ನಾನು ತೋರಿಸ್ತೀನಿ ನಿಮಗೆ. ಸೂಪರಾಗಿ ಬಂದಿದೆ ಎಲ್ಲ ಗಿಡಗಳು. ಇದು ನೋಡಿದು ಎಷ್ಟು ಚೆನ್ನಾಗಿ ಕಾಣ್ತಿದೆ. ಅದ್ರ ಮೇಲೆ ಆ ಡ್ರಾಪ್ಸ್ ಎಲ್ಲ ಬಿದ್ದಿದೆಯಲ್ಲ, ಅದು ನೋಡೋಕ್ಕೊಂದು ಖುಷಿ. ಎಲ್ಲ ಗಿಡಗಳು ಚೆನ್ನಾಗಿ ಬೆಳ್ಕೊಂಡಿದೆ. ನಮ್ಮ ಮನೆಯಲ್ಲಿರೋ ಕರಿಬೇವಿನ ಸೊಪ್ಪಿನ ಗಿಡ, ಕರಿಬೇವಿನ ಗಿಡ, ಎಲ್ಲ ಗಿಡ ಚೆನ್ನಾಗಿ ಬೆಳ್ಕೊಂಡಿದೆ. ಮೋಸ್ಟ್ಲಿ ಗಿಡಗಳಿಗೆ ಮನುಷ್ಯರಿದ್ದರೆ ಬೆಳೆಯೋದಿಲ್ವ ಅಂತ. ನಾವು ಊರಿಗೆ ಹೋಗಿ ಬರೋಷ್ಟು ಟೈಮಲ್ಲಿ ಎಲ್ಲ ಚೆನ್ನಾಗಿ ಬೆಳ್ಕೊಂಬಿಟ್ಟಿದೆ. ಸೊ ಮನುಷ್ಯರಿಲ್ಲದಿದ್ದರೆ ಚೆನ್ನಾಗಿ ಬೆಳ್ಕೊತವೆ ಅನಿಸುತ್ತೆ. ಮನುಷ್ಯರಿದ್ದರೆ ಅವರಿಗೆ ಕಿರಿಕಿರಿ.
ಸೆಟ್ ಮಾಡಿ ಕೊಡ್ತಾ ಇದ್ದಾರೆ, ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಇನ್ನು ಇದು ವಾಲ್ ಸ್ಟಿಕ್ಕರ್ ತಂದಿದ್ದೀನಿ, ಹುಕ್ಸ್ ಇದೆ, ಮತ್ತು ಡಬಲ್ ಸೈಡೆಡ್ ಟೇಪ್ ಇದೆ, ಮತ್ತು ನಾರ್ಮಲ್ ಟೇಪ್ ಇದೆ, ಯಾವ್ದು ಬೇಕಾದರೂ ಹಾಕೊಬೋದು. ಡಬಲ್ ಸೈಡೆಡ್ ಟೇಪ್ ಅಂದರೆ ತೆಗಿಯೋ ಕಷ್ಟ ಆಗುತ್ತಾ ನೋಡು, ಅಷ್ಟೇನಿಲ್ಲ, ಬೀಟ್ ಮಾಡಿದ್ರೆ ಸಾಕು. ಸೂಪರ್ ಆಗಿದೆ. ನೋಡುವಾಗ ಒಂಥರ ಇನ್ನೂ ಒಂದು ವೈಬ್ ಇದೆ ಆ ಫೋಟೋದಲ್ಲಿ. ಒಂಥರ ಬಂದ ತಕ್ಷಣ ಏನೋ ಒಂಥರ ಫೀಲ್ ಆಗ್ತಿದ್ದಾರೆ ನೋಡುವಾಗ. ಸೂಪರ್ ಕಾಣ್ತಿದೆ, ಸೂಪರಾಗಿದೆ. ನಂಗೆ ಹಿಂಗೇ ಇತ್ತು ಇದೇ ಥರ ಅಂದರೆ ಈ ಥರ ಸೆಟ್ ಮಾಡಬೇಕು ಅಂತ. ಇನ್ನು ಎಲ್ಲ ಒಂದೇ ಥರ ಫ್ರೇಮ್ ಆದರೆ ಇನ್ನೂ ಚೆನ್ನಾಗಿರುತ್ತೆ. ಸದ್ಯಕ್ಕೆ ನಾವು ನಮ್ಮಲ್ಲಿದ್ದ ಫೋಟೋಸನ್ನೇ ಸೆಟ್ ಮಾಡ್ತಾ ಇದ್ದೀವಿ. ಇನ್ನು ನೆಕ್ಸ್ಟ್ ಮನೆಗೆ ಹೋಗುವಾಗ ಎಲ್ಲ ಒಂದೇ ಫ್ರೇಮಿಂದ ತೊಗೊಂಡು ಅಂಟಿಸ್ಬೇಕು. ಬಟ್ ಇವಾಗ ಸಹ ಚೆನ್ನಾಗಿದೆ, ಸೂಪರಾಗಿದೆ. ಮಾಡ್ಕೊಂಡಿದ್ದೆಲ್ಲ ಆಯಿತು. ನನಗೆ ಇನ್ನು ಆಫೀಸ್ಗೆ ಟೈಮ್ ಆಗುತ್ತೆ. ನಾನು ಬಾಕಿ ಕಳಸ ಎಲ್ಲ ಇಟ್ಟು ಪೂಜೆ ಸಂಜೆ ಮಾಡ್ತೀನಿ. ಈಗ ಆಫೀಸಿಗೆ ರೆಡಿಯಾಗಿ ಹೋಗಿ ಬಂದು ಸಾಯಂಕಾಲ ಮಾಡೋಣ. ಸೊ ಈಗ ನಾನು ಲೆಟ್ಸ್ ಗೆಟ್ ರೆಡಿ ಟು ಆಫೀಸ್. 8 ಗಂಟೆ ಆಯಿತು. ಸೊ ನಾನು ಆಫೀಸಿಗೆ ರೆಡಿ ಆಗ್ತೀನಿ. ಓಕೆ ಗೈಸ್, ಐ ಆಮ್ ಆಲ್ ರೆಡಿ ಟು ಆಫೀಸಿಗೆ ರೆಡಿ ಆದೆ. ಇನ್ನು ಬಾಕಿ ಏನೇನೆಲ್ಲ ಅರೇಂಜ್ಮೆಂಟ್ಸ್ ಇದೆ ಅದನ್ನು ಸಂಜೆ ಬಂದು ಕಾಯೆಲ್ಲ ಇಟ್ಟು ನೀರೆಲ್ಲ ಹಾಕಿ ಸಂಜೆ ಅರೇಂಜ್ಮೆಂಟ್ಸ್ ಮಾಡೋಣ. ಸೊ ಇನ್ನು ನಾನು ಆಫೀಸಿಗೆ ಹೋಗಿ ಸಿಗ್ತೀನಿ. ಗಾಡೀಲಿ ಪೆಟ್ರೋಲ್ ಖಾಲಿ ಆಗಿದೆ, ಸೊ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗಬೇಕು. 20 ಮಿನಿಟ್ಸ್ ಬೇಕು ನಾನು ರೀಚ್ ಆಗಲಿಕ್ಕೆ ಆಫೀಸಿಗೆ. ಬ್ರೇಕ್ಫಾಸ್ಟ್ ಮಾಡಿಲ್ಲಲ್ಲ, ಸೊ ಇನ್ನು ಅಲ್ಲಿ ಹೋಗಿ ಮಾಡಬೇಕೇನಾದ್ರು ಬ್ರೇಕ್ಫಾಸ್ಟ್. ಸೊ ಹಾಗೆ ಲೆಟ್ಸ್ ಗೋ ಟು ಆಫೀಸ್ ನಾವು. ಸೊ ದೇವ್ರ ಮನೆ ಹೀಗೆ ಸೆಟ್ ಆಗಿದೆ ಸದ್ಯಕ್ಕೆ. ಇನ್ನು ಸಂಜೆ ಒಂದು ಕಳಸ ಇಟ್ಟು ಪೂಜೆ ಎಲ್ಲ ಮಾಡೋಣ, ದೀಪ ಎಲ್ಲ ಹಚ್ಚಿ. ಸೊ ಸದ್ಯಕ್ಕೆ ಇದು ಬೆಳ್ಳಿದು ಬರೀ ತುಪ್ಪ ದೀಪ ಹಚ್ಚಕ್ಕೆ ರಾಘವೇಂದ್ರ ಸ್ವಾಮಿಗೆ ಅದು. ಇನ್ನು ಈ 2 ದೀಪ ಕಾಮಾಕ್ಷಿ ದೀಪ ಮತ್ತು ಇದು ಲಕ್ಷ್ಮೀ ದೇವಿಗೆ. ಮತ್ತು ಇನ್ನೊಂದು ದೀಪ ತೊಳೆಯಕ್ಕೆ ಇಟ್ಟಿದ್ದೀನಿ ಅದೊಂದು. ಸೊ ಇನ್ನೆಲ್ಲ ಸಂಜೆ ಸೆಟ್ ಮಾಡೋಣ. ಸೊ ನಾವು ಲೆಟ್ಸ್ ಗೋ ಟು ಆಫೀಸ್. ಅಪ್ಪ ವೆಂಕಟೇಶ್ ಹಂಪಿ ನಾನು ಆಫೀಸ್ ರೀಚ್ ಆದೆ. ಇನ್ನು ಐ ಹ್ಯಾವ್ ಟು ಸ್ಟಾರ್ಟ್ ಮೈ ವರ್ಕ್. ಫಸ್ಟ್ ಹೋಗಿ ಒಂದು ಕಾಫಿ ತೊಗೊಂಡು ಬರ್ತೀನಿ. ಕಾಫಿ ಕುಡಿದು ಐ ಹ್ಯಾವ್ ಮೀಟಿಂಗ್ ನಾವು. ಸೊ ಮೀಟಿಂಗ್ ಅಟೆಂಡ್ ಮಾಡಬೇಕು. ಆ್ಯಂಡ್ ದೆನ್ ಐ ಹ್ಯಾವ್ ಕಾಲ್ಸ್ ಆ್ಯಸ್ ಯೂಶುವಲ್. ಪ್ರಾಜೆಕ್ಟ್ ವರ್ಕ್ ಐ ಹ್ಯಾವ್, ಸೊ ಐ ಹ್ಯಾವ್ ಟು ಡೂ ದ್ಯಾಟ್. ಸೊ ಸ್ಟಾರ್ಟ್ ದ ವರ್ಕ್. ಟೈಮ್ ಈಸ್ ಆಲ್ಮೋಸ್ಟ್ 5 o'clock. I still have things to complete. Hello, hi. ಜಸ್ಟ್ ಮನೆಗೆ ರೀಚ್ ಆದೆ. ಫಸ್ಟ್ ಟೈಮ್ ನಾನು ಮನೆಗೆ ಬಂದಾಗ ಧ್ವನಿ ಇಲ್ಲದೇ ಇರೋದು. ಫಸ್ಟ್ ಟೈಮ್ ಯಾವಾಗಲೂ ಕಾಯ್ತಾ ಕೂತ್ಕೊಳ್ತಿದ್ಲು ಅಮ್ಮ ಅಮ್ಮ ಅಂತ. ಇವತ್ತು ಮನೆಗೆ ಬಂದಾಗ ಫಸ್ಟ್ ಟೈಮ್ ಧ್ವನಿ ಇಲ್ಲ ಮನೆಯಲ್ಲಿ. ಯಾವಾಗಲೂ ಮನೆಗೆ ಬಂದ ತಕ್ಷಣ ಅಮ್ಮ 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 ಅಂತ ಹಿಂದೆ ಬರ್ತಿರ್ತಾಳೆ. ಇವತ್ತೊಂಥರ ಖಾಲಿ ಖಾಲಿ ಅನಿಸ್ತಿದೆ ಮನೆಗೆ ಬಂದಾಗ. ದಟ್ ಈಸ್ ಬೇಜಾರು, ಸ್ಯಾಡ್ ಪಾರ್ಟ್. ಬಟ್ ಇನ್ನೊಂದು ಏನಂದರೆ, ನಾನು ಯೂಶ್ವಲಿ ಆಫೀಸ್ ಬಿಟ್ಟ ತಕ್ಷಣ ಗಾಬರಿಯಲ್ಲಿ ಬೇಗ ಬರ್ತಾ ಇರ್ತೀನಿ ಮನೆಗೆ. ಪಾಪು ಬೆಳಗ್ಗಿಂದ ಮನೇಲಿದ್ದಾಳೆ, ಅಳ್ತಾ ಇರ್ತಾಳೆ ಅಂತ ಅರ್ಜೆಂಟಿಗೆ ಬರ್ತಾ ಇರ್ತೀನಿ. ಬಟ್ ಇವತ್ತು ಸ್ವಲ್ಪ ಸಮಾಧಾನವಾಗಿ ನಿಧಾನಕ್ಕೆ ಆರಾಮಾಗಿ ಬಂದೆ. ಸ್ವಲ್ಪ ಹೂವು, ತುಳಸಿ ಹಾರ ಅದೆಲ್ಲ ತೊಗೊಂಡು ನಿಧಾನಕ್ಕೆ ಮನೆಗೆ ಬಂದೆ. ಆ್ಯಕ್ಚುಲಿ 6 o'clock ಆಫೀಸಿಂದ ಹೊರಟಿದ್ದು. 7 o'clock ಆಯಿತು ರೀಚ್ ಆಗುವಾಗ. ಸ್ವಲ್ಪ ಐಟಮ್ಸ್ ಎಲ್ಲ ತರೋಕ್ಕಿತ್ತಲ್ಲ, ಹೂವು ಅದೆಲ್ಲ. ಸೊ ಅದೆಲ್ಲ ತೊಗೊಂಡು ಬಂದಿದ್ದು. ನಿಧಾನಕ್ಕೆ ಬಂದೆ ಆರಾಮಾಗಿ. ಇಲ್ಲಾಂದರೆ ಅವಸರದಲ್ಲಿ ಗಾಬರಿಯಲ್ಲಿ ಬರ್ತಾ ಇರ್ತೀನಿ, ಪಾಪು ಒಬ್ಬಳೇ ಇದ್ದಾಳೆ ಅಂತ. ಬೆಳಗಿಂದ ಮಮ್ಮಿ ಒಬ್ಬರೇ ನೋಡ್ಕೊಂಡಿರ್ತಾರಲ್ಲ, ಟಯರ್ಡ್ ಆಗಿರುತ್ತೆ, ಅಳ್ತಾ ಇರ್ತಾಳೆ ಅಂತ ಬೇಗ ಬರ್ತೀನಿ. ಸೊ ಇವತ್ತು ನಿಧಾನಕ್ಕೆ ಬಂದೆ. ಇನ್ನು ಸ್ನಾನ ಮಾಡಿಕೊಂಡು ಕಳಸ ಎಲ್ಲ ಇಟ್ಟು ಪೂಜೆ ಮಾಡೋಣ. ಅಷ್ಟೆಲ್ಲ ಹೋಗಿ ಫ್ರೆಶ್ ಆಗಿ ಬರ್ತೀನಿ.
Bye.